ನಗುವಿನ ಒಡೆಯ ಅಪ್ಪು ಅಗಲಿ ಎಂದಿಗೆ 4 ವರ್ಷಗಳಾಗ್ತಾ ಇದೆ. 4ನೇ ವರ್ಷದ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆಯನ್ನ ನೆರವೇರಿಸಲಾಗ್ತಾ ಇದೆ. ಅಪ್ಪು ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ದೊಡ್ಡಮನೆ ಕುಟುಂಬದವರು. ಅಪ್ಪು ಸಮಾಧಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ರಾಘವೇಂದ್ರ ರಾಜ್ಕುಮಾರ್ ಪತ್ನಿ ಮತ್ತು ಪುತ್ರನಿಂದ ಪೂಜೆಯನ್ನ ಮಾಡಲಾಗಿದೆ. ಕಂಠೀರವ ಸ್ಟುಡಿಯೋ ಬಳಿ ಅಪ್ಪು ಬಾಸ್ ಅಂತ ಹೇಳಿ ಜೈಕಾರವನ್ನ ಕೂಗ್ತಾ ಇದ್ದಾರೆ. ಅಪ್ಪು ಅವರು ಆಗಲಿ ಇಂದಿಗೆ 4 ವರ್ಷಗಳಾದರೂ ಕೂಡ ಯಾರೂ ಕೂಡ ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿ ಯಾರೂ ಕೂಡ ಭಾವಿಸಿಲ್ಲ. ಅವರು ಯಾವಾಗಲೂ ಯಾವ ರೀತಿಯಾಗಿ ನಗ್ತಾ ಇದ್ರೋ ಆ ಒಂದು ಕ್ಷಣಗಳನ್ನು ಇವತ್ತಿಗೂ ಕೂಡ ಅವರ ಅಭಿಮಾನಿಗಳು ಮೆಲುಕು ಹಾಕ್ತಾರೆ. ಪವರ್ ಸ್ಟಾರ್ ಇನ್ನಿಲ್ಲ ಅಂತ ಯಾರೂ ಕೂಡ ಊಹೆ ಕೂಡ ಮಾಡ್ಕೊಳ್ತಾ ಇಲ್ಲ. ಬಟ್ ಆದರೆ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿದ್ರೂ ಕೂಡ ಮಾನಸಿಕವಾಗಿ ಅವರು ಯಾವತ್ತೂ ಕೂಡ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾನೆ ಬಂದಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇವತ್ತಿಗೂ ಕೂಡ ಅವರನ್ನು ಮೆರೆಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳನ್ನು ನಾವು ಗಮನಿಸ್ತಾ ಇದ್ದರೆ ಯಾರೂ ಕೂಡ ಅಪ್ಪು ಇಲ್ಲ ಅಂತ ಹೇಳೋದಿಲ್ಲ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. 4 ವರ್ಷದ ಪೂಜೆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರೆಲ್ಲೂ ಎಲ್ಲರೂ ಕೂಡ ಸಮಾಧಿಯ ಬಳಿ ಬಂದು ಅವರಿಗೆ ಇಷ್ಟಾರ್ಥದ ತಿಂಡಿಗಳನ್ನು ಇಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದೈಹಿಕವಾಗಿ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ, ಅವರು ಎಲ್ಲರ ಮನದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ಅನ್ನೋದು. ನೋಡಿ, ಅಭಿಮಾನಿಗಳು ಅವರನ್ನು ಇನ್ನೂ ಕೂಡ ಜೀವಂತವಾಗಿರಿಸಿದ್ದಾರೆ. ಅಪ್ಪು ಅಂತಂದರೆ ಅಮರ ಅನ್ನುವಂತಹ ಸತ್ಯ ಎಷ್ಟೋ ಜನ ಹೇಳ್ತಾರೆ. ಅಪ್ಪು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ, ಆಗಮಿಸಿದ್ದಾರೆ. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರೆಲ್ಲರೂ ಕೂಡ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಪ್ರತಿ ಬಾರಿಯೂ ಎಲ್ಲೇ ಹೋಗಲಿ ಎಲ್ಲೇ ಬಂದಂತಹ ಸಂದರ್ಭದಲ್ಲೂ ಕೂಡ ಕೇಳಿದಾಗ ಅಪ್ಪು ನಮ್ಮ ಜೊತೆ ಈಗಲೂ ಇದ್ದಾನೆ, ಅಪ್ಪು ಜೀವಂತವಾಗಿದ್ದಾನೆ, ನಾವು ಅವರ ಅಭಿಮಾನಿಗಳಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನು ಶಿವರಾಜ್ ಕುಮಾರ್ ಅವರು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಅವರು ಕೂಡ ಅಪ್ಪು ಸಮಾಧಿಗೆ ಬಂದು ಪೂಜೆಯನ್ನು ಸಲ್ಲಿಸೋದಕ್ಕೆ ಅಂತ ಹೇಳಿ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ನುಗ್ಗುಲುಗಳು ಕೂಡ ಆಗ್ತಾ ಇದೆ. ಯಾಕಂತಂದರೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಮೂಲೆಗಳಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ರಾಜ್ಯದ ಮೂಲೆಗಳಿಂದಲೂ ಕೂಡ ಅವರ ಪುಣ್ಯ ಸ್ಮರಣೆಗೆ ಅಂತ ಹೇಳಿ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ಆಗಮನ ಆಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ನುಗ್ಗಲು ಆಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ. ವಿಶೇಷವಾಗಿ ಅವರು ಕೂಡ ಪೂಜೆಯನ್ನು ಸಲ್ಲಿಸೋದಕ್ಕೆ ಅಂತ ಹೇಳಿ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅಪ್ಪು ಹೋಗಿ 4 ವರ್ಷಗಳೇ ಕಳೆದಿದೆ. ಈ ವರ್ಷ ಅವರ ಹೆಸರಿನಲ್ಲಿ ಅಪ್ಪು ಆ್ಯಪನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಪುನೀತ್ ಅವರನ್ನು ಹತ್ತಿರದಿಂದ ಕಂಡವರು ಅವರ ಮನದ ಮಾತುಗಳನ್ನು ಕೂಡ ಆಡಿದ್ದಾರೆ. ಅವರ ಮಾತು ಮತ್ತು ಅವರ ಅಪ್ಪು ಬಗೆಗಿನ ಒಂದಷ್ಟು ವಿಚಾರವನ್ನು ಕೂಡ ಈ ಆ್ಯಪ್ನಲ್ಲಿ ನಾವು ಕೂಡ ಕಾಣಬಹುದಾಗಿದೆ. ಸದ್ಯಕ್ಕೆ ಕಂಠೀರವ ಸ್ಟುಡಿಯೋದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳ ಆಗಮನ ಆಗಿದೆ. ಒಂದು ಸ್ವಲ್ಪವೂ ಕೂಡ ಅಭಿಮಾನಿಗಳ ಸಂಖ್ಯೆಯಲ್ಲಿ ಇಳಿಕೆಯಾಗಿಲ್ಲ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಅವರ ಸಮಾಧಿಗೆ ಪೂಜೆಯನ್ನು ಏನು ಕುಟುಂಬಸ್ಥರು ಸಲ್ಲಿಕೆ ಮಾಡ್ತಾ ಇದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವರಾಜ್ ಕುಮಾರ್ ಅವರು ಕೂಡ ಪೂಜೆಯನ್ನು ಮಾಡಿ ಅಪ್ಪುವನ್ನು ಈ ಸಂದರ್ಭದಲ್ಲಿ ನೆನೀತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇದು ಭಾವುಕ ಕ್ಷಣ. ಯಾಕಂತಂದರೆ ಸಣ್ಣ ಪುಟ್ಟ ವಯಸ್ಸಿನಿಂದಲೇ ಕೂಡ ಅವರು ಸಿನಿಮಾ ರಂಗದಲ್ಲಿ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಂಥವ್ರು. ಇವತ್ತು ಅವರು ನಮ್ಮೊಂದಿಗಿಲ್ಲ ಅನ್ನುವಂತಹ ವಿಚಾರ ಇದೆಯಲ್ಲ, ನಿಜಕ್ಕೂ ಪ್ರತಿಯೊಬ್ಬರ ಅಭಿಮಾನಿಗಳಿಗೂ ಕೂಡ ಇದು ತುಂಬಲಾರದ ನಷ್ಟ. ಸೊ ಅಪ್ಪು ಆಗಲಿದ ದಿನ ನಿಜಕ್ಕೂ ಕೂಡ ಯಾರೂ ಕೂಡ ನಂಬಿರಲಿಲ್ಲ. ಅವತ್ತಿನ ದಿನ ಅಪ್ಪು ಅವರು ಇಲ್ಲ ಅಂತಂದರೆ ಯಾರೋ ಸುಳ್ಳು ಹೇಳ್ತಿದ್ದಾರೆ, ಸುಳ್ಳು ಹಬ್ಬಿಸ್ತಾ ಇದ್ದಾರೆ, ಸುಳ್ಳು ಸುದ್ದಿ ಆಗಲಿ ಅಂತ ಹೇಳಿ. ಆದರೆ ಅದು ಯಾವಾಗ ಸತ್ಯ ಅಂತ ಗೊತ್ತಾಯಿತು, ನಿಜಕ್ಕೂ ಅವತ್ತಿನ ದಿನ ಇದೆಯಲ್ಲ, ಆ ನೋವಿದೆಯಲ್ಲ, ಪ್ರತಿಯೊಬ್ಬರ ಅಭಿಮಾನಿಗಳಿಗೂ ಕೂಡ ಅದು ಸಾಕಷ್ಟು ನೋವನ್ನು ಉಂಟು ಮಾಡಿತ್ತು. ಇವತ್ತು 4ನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಅಪ್ಪು ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅವರ ಕುಟುಂಬಸ್ಥರು, ಶಿವರಾಜ್ ಕುಮಾರ್ ಸೇರಿದಂತೆ ಎಲ್ಲ ಕುಟುಂಬಸ್ಥರು ಆಗಮಿಸಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ದರ್ಶನವನ್ನು ಕೂಡ ಪಡೆದುಕೊಂಡು ಹೋಗಿದ್ದಾರೆ.
ಈಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಆಗಮನ ಆಗ್ತಾ ಇದೆ. ಅಪ್ಪು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ಅಭಿಮಾನಿಗಳು ಆರಾಧಿಸ್ತಲೇ ಬರ್ತಾ ಇದ್ದಾರೆ. ಅವರ ಆರಾಧನೆಗೆ ಎಲ್ಲರ ಮನದಲ್ಲಿ ಅವರು ಜೀವಂತವಾಗಿ ಇರಿಸ್ಕೊಂಡಿದ್ದಾರೆ. ಇನ್ನೂ ಕೂಡ ಪ್ರತಿಯೊಬ್ಬರೂ ಕೂಡ ಒಂದೇ ಮಾತು ಹೇಳೋದು, ಅಪ್ಪು ನಮ್ಮ ಜೊತೆಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಅವನು ಅಭಿಮಾನಿಗಳ ಜೊತೆ ಯಾವಾಗಲೂ ಕೂಡ ಇದ್ದೇ ಇರ್ತಾನೆ. ಅವನ ನಗುವಿನಲ್ಲಿ ಅವರ ಅಭಿಮಾನಿಗಳು ಏನು ಅವರನ್ನು ಮೆರೆಸ್ತಾ ಇದ್ದಾರೆ, ಯಾವಾಗಲೂ ಇದ್ದೇ ಇದ್ದಾನೆ ನಮ್ಮ ಜೊತೆ ಅನ್ನುವಂತಹ ಮಾತುಗಳನ್ನು ಪ್ರತಿಯೊಬ್ಬರೂ ಕೂಡ ಆಡ್ತಾರೆ. ಪುನೀತ್ ಅವರ ಗುಣಗಳು ಅಂಥದ್ದಾಗಿತ್ತು. ಅಪ್ಪು ಅಂತಂದರೆ ಅದ್ಭುತ ಆಗಿತ್ತು. ಅವರ ರೀತಿ ಯಾರಿಗೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ಡೌನ್ ಟು ಅರ್ತ್ ಪರ್ಸನ್ ಆಗಿದ್ರು. ಮನುಷ್ಯ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ಆತ ಮನುಷ್ಯನಾಗಿಯೇ ಉಳಿದುಕೊಳ್ಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು, ಗಮನಿಸ್ತಾ ಇದ್ರಿ. ಮತ್ತು ಅವರ ತಂಗಿ ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಲ್ಲೇ ಇರುವಂಥದ್ದನ್ನು ಗಮನಿಸ್ತಾ ಇದ್ರಿ. ಎಲ್ಲರನ್ನೂ ಕೂಡ ಬಹಳ ಒಪ್ಪಿಗೆಯಿಂದ ಮಾತನಾಡಿಸ್ತಾ ಇದ್ದಾರೆ. ಮತ್ತು ಅಭಿಮಾನಿಗಳು ಕೂಡ ಕೂಗ್ತಾ ಇದ್ದಾರೆ, ಅಪ್ಪು ಅಪ್ಪು, ಶಿವಣ್ಣ ಶಿವಣ್ಣ ಅಂತ ಹೇಳಿ ಕೂಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದು. ಹೂವನ್ನು ಹಾಕೋದ್ರ ಮುಖಾಂತರ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ, ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಬಹಳ ವಿವಿಧ ಬಗೆಗಳಿಂದ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಪತ್ನಿ ಪುತ್ರರಿಂದ ಕೂಡ ಪೂಜೆಯಾಗಿದೆ. ಪ್ರತಿಯೊಬ್ಬರೂ ಕೂಡ ಶಿವಣ್ಣನನ್ನು ಕೂಡ ನೋಡಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಬಂದಂತಹ ಅಭಿಮಾನಿಗಳಿಗೆ ಹ್ಯಾಂಡ್ಶೇಕ್ ಮಾಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು. ವಿನಯ್ ರಾಜ್ಕುಮಾರ್ ಅವರು ಕೂಡ ಅಲ್ಲೇ ಇದ್ದಾರೆ. ಅವರನ್ನೂ ಕೂಡ ಒಪ್ಪಿಗೆಯಿಂದ ಮಾತನಾಡಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಲೈವ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ನೋಡಿ, ಅಣ್ಣವರು ಎಂಥ ಬಹಳ ದೊಡ್ಡ ಹೆಸರನ್ನು ಮಾಡಿದರೂ ಕೂಡ ಅವ್ರ ಮಗ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಅಹಂ ಅವರಿಗೆ ಇರಲಿಲ್ಲ. ಸೊ ಆ ಒಂದು ಸ್ವಭಾವವೇ ಪ್ರತಿಯೊಬ್ಬರಿಗೂ ಇಷ್ಟ ಆಗಿತ್ತು. ನಾನು ಸ್ಟಾರ್ಡಮ್ ತೋರಿಸ್ತೀನಿ, ನಾನು ಹಾಗೆ ಹೀಗೆ, ಅವರ ಸರಳ ಜೀವನ, ಅವರ ಸರಳ ವ್ಯಕ್ತಿತ್ವಕ್ಕೆ ಎಲ್ಲರೂ ಕೂಡ ಫಿದಾ ಆಗಿದ್ರು. ಇವತ್ತಿಗೂ ಕೂಡ ಅದನ್ನೇ ಕೊಂಡಾಡ್ತಾರೆ. ಕೆಳಗಡೆ ಸ್ವಲ್ಪ ಮುಖ ಕಾಣಲಿ. ಗಲಾಟೆ ಮಾಡ್ಬೇಡ್ರಿ. ಆಯ್ತಾ ಅಣ್ಣ? ಅಣ್ಣ 4 ವರ್ಷ ಆದರೂ ಆ ನೆನಪುಗಳು ಮಾತ್ರ ಇನ್ನೂ ಒಂದು ಚೂರು ಕಡಿಮೆ ಆಗಿಲ್ಲ ಜನಕ್ಕೆ. ಏನು ಕಮ್ಮಿ ಆಗಿದೆ? 4 ವರ್ಷ ಅಲ್ಲ, ಎಷ್ಟೇ ವರ್ಷಗಳಾದರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದಿದೆಯಲ್ಲ, ಅದು ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ ಬೇಕಾದ್ರೆ ಕೆಲವು ವ್ಯಕ್ತಿಗಳಿಗೆ ಅದು ಬರೋದು. ನೋಡಿ, ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಸೊ ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ. ಏನಾದರೂ ಕಮ್ಮಿ. ಅಪ್ಪಾಜಿ ಅವ್ರನ್ನ ಈ ಜನ ಇನ್ನೂ ಆರಿಸ್ತಾರೆ, ತಂದೆಗೆ ತಕ್ಕ ಮಗ. 100% ನೋಡಿ. ನಾವು ಏನು ಗೊತ್ತು, ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ನಮ್ಮ ಕಂಪ್ಲೀಟ್ ನಾವು ಅದನ್ನು ದೂರ ತಳ್ದಂಗೆ ಆಗುತ್ತೆ. ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋ ಪ್ರಯತ್ನ ಮಾಡಬೇಕು. ಇಲ್ಲ, ಅದು ಹೇಳಿ, ಅದು ಮಾತಾಡೋಕ್ಕೆ ಆಗಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಪ್ರೀತಿ ಯಾವಾಗ ಒಂದಿದೆ, ಅದೇ ಅವ್ನ ನಡವಳಿಕೆ ನನಗೆ ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನ್ಸುತ್ತೆ, ಅವ್ನ ಮಾತುಗಳು ಆಗುತ್ತೆ, ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನು ಅಂತ ಅನ್ಸುತ್ತೆ. ಇಲ್ಲ, ಅದು ಯಾವಾಗ ಇರ್ತವೆ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು
ಪ್ರತಿ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದ್ಸತಿ ಅವ್ರು ಜ್ಞಾಪಕ ಇರ್ತೀನಿ. ಈ 4 ವರ್ಷ ಅಂತಲ್ಲ, ಅವ್ರು ಇರ್ಬೇಕಾದ್ರೂ ನನಗೇನೆ ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳೋ ಅವ್ರು ನಿಜ ಬೇಕಾದಕ್ಕೆ ಮಾತಾಡ್ತಿರ್ತೀನಿ. ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾವ್ರೆ ಅವ್ರ ಅಭಿಮಾನಿಗಳು. ಈಗ 100 ಯಾಕಂದ್ರೆ ಅಮ್ಮ ನಮ್ಗೆಲ್ಲ ಗೊತ್ತಿರೋದು ಅಷ್ಟೇ, ನಮಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ, ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದು, ದೊಡ್ಡವರಿಂದ ಬಂದಿದ್ದು, ಅಪ್ಪಾಜಿಯಿಂದ ಬಂದಿದ್ದು, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ತಮ್ಮನನ್ನ ಇವತ್ತು ಒಬ್ರು ಹೇಳ್ತಾ ಇದ್ರು, ನಾವು ದೇವರು ಕೈ ಮುಗಿಯಲ್ಲ, ಅಪ್ಪು ಸರಿ ಕೈ ಮುಗಿತೀವಿ, ಅವರೇ ನಮ್ಮ ಮನೆ ದೇವರು ಅಂತ ಮಾತಾಡ್ತಿದ್ರು. ನೀವು ಅಣ್ಣನಾಗಿ ಇಲ್ಲ ಪ್ರೀತಿ ಏನೇ ಅವ್ರದ್ದು ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ಇವಾಗ ದೇವ್ರು ಅಂದ್ರೆ ಯಾರು? ಅವ್ರು ನಮ್ಮನ್ನ ದೇವ್ರ ಅಂತ ಕರೀತಾರೆ, ಅಪ್ಪನ ದೇವ್ರ ಅಂತ ಕರೀತಾರೆ, ನಾವು ಅವ್ರನ್ನ ದೇವ್ರ ಅಂತ ಕರಿತೀವಿ ಅಷ್ಟೇ. ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು, ಅಭಿಮಾನಿಗಳೇ ದೇವ್ರ ಅಂತ. ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ, ಆ ಮಾತು ನಿಜವಾಗ್ಲೂ ಸತ್ಯನೇ ಅದು. ವಿಡಿಯೋಗಳನ್ನ ನೋಡಿದಾಗ ಯಾಕೆ ಅಂದ್ರೆ ಒಂದು ಸಿನಿಮಾ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅಣ್ಣ ತಮ್ಮಂದ್ರ ಸ್ಟೋರಿ ಇರೋಂಥದ್ದೇ ಇದಾಗಲೇ ಮಾಡಬೇಕಾಗಿತ್ತು ಅಂತ ತುಂಬ ಅನಿಸುತ್ತೆ. ಆ್ಯಕ್ಚುಲಾಗಿ ಅದು ಅದಕ್ಕೆ ಮಾತುಕತೆ ನಡೀತಾ ಇತ್ತು, ಏನೋ ಅದು ಲಾಟು ಆಗಲೇ ಇಲ್ಲ. ಏನಾದರೂ ಮೂಲಕ ಏನಾದರೂ ಮಾಡುವಂಥ ಏನಾದ್ರೆ ಒಂದು ಐಡಿಯಾ ಕೊಟ್ಟರೆ ಐಡಿಯಾ ಕೊಟ್ಟರೆ ಯೋಚನೆ ಮಾಡಿ ಅಚ್ಚುಕಟ್ಟಾಗಿ ಬರಬೇಕು. ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು. ಥ್ಯಾಂಕ್ ಯು. 45 ಅವತ್ತೇ ಮಾತಾಡೋದು. 45 ಅವತ್ತೇ ಸಾಂಗ್ ನೋಡ್ಕೊ ಬಂದೆ, ಸಾಕಾಗಿರಿ ಸಾಲ್ಟ್ ಪೇಪರ್ ಲಿಕ್ಕು ಸಾಕಾಗ ಅವ್ರಿಗೆ ಕಾಣ್ಬೇಕಲ್ಲ ಅವ್ರ ಕ್ಯಾಮ್ರಾಗೆ. ಯಾರಪ್ಪ ಇವಾಗ ಗ್ಯಾರಂಟಿ